ಅದಕ್ಕೆ ನೀವೇ ಮಾತ್ರ ನಿಮ್ಮ ಮನೆ ಆಸ್ಪತ್ರೆ ಕಾಯಿಗಳು ಮನೆಗೆ ನೋಡ್ಕೊಂಡು ಬರಬೇಡ, ಅದು ಸಮಯ ವೆಚ್ಚ ಅದನ್ನ ಯಾರು ಲೆಕ್ಕ ಹಾಕೋದು? ನೀವು ಒಂದು 10,000ಕ್ಕೆ ಒಂದು ಲೆಕ್ಕ ಹಾಕಿದ್ರೆ ಲಕ್ಷಗಟ್ಟಲೆ ನಷ್ಟ ಬರ್ತದೆ. ಆಯುಷ್ಮಾನ ಇದ್ರಿ ಇದು ಯಾಕೆ ನಾವು ಆರೋಗ್ಯ ಇದ್ದ ಅನಾರೋಗ್ಯ ಆಗಿದೆ ಆಯುಷ್ಮಾನ ಆರೋಗ್ಯ ಹೋಗ್ಲಿಕ್ಕೆ ನಮಗೆ ಆರೋಗ್ಯ ಇದ್ರೆ ಮಾತ್ರ ನಮಗೆ ನಮ್ದು ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಉಂಟು, ತೋರಿಸ್ಬೋದು. ನೀವು ಡೆಮೋ ಮುಖಾಂತರ ತೋರಿಸ್ಬೋದು, ಸ್ವಲ್ಪ ಸಮಯ ಬೇಕು. ಇದೆಲ್ಲ ವಿಷಯ ಅರ್ಥ ಇಲ್ಲ. ಹೌದಾ? ಅವ್ರು ಯಾವ ಹೋಗಿದ್ದಾರಾ? ಸರಿ ಸರಿ ನಾನು ಬರ್ತೇನೆ. ಏನಿಲ್ಲ, ನಿಮಗೆ ನೀವು ಉಂಟಲ್ಲ, ನಿಮಗೆ ಚೈನ್ ಸಿಸ್ಟಮ್ ಕೊಡಲ್ಲ, ನಿಮ್ಮ ಆರೋಗ್ಯ ನೀವು ತಗೊಳ್ಳುದು. ಬಹುಶಃ ನಿಮಗೆ ಆರೋಗ್ಯ ಸರಿಯಾದ್ರೆ, ಆರೋಗ್ಯ ಸರಿ ಇದ್ರೆ ನೀವು ಮತ್ತೊಬ್ಬರಿಗೆ ಪ್ರಮೋಟ್ ಮಾಡ್ಬೋದು. ಅದು ನಿಮಗೆ ಬಿಟ್ಟದ್ದು. ಇದನ್ನು ನಾವು ಬಿಸಿನೆಸ್ ಆಗಿ ತಗೊಂಡು ಬಂದಲ್ಲ. ಸರಿ, ಒಳ್ಳೇದು. ಮನೆ ದಿವಸ ಮನೆಯ ಹತ್ರ ಕೇಳಲೇಬೇಕು. ಯಾಕೆ ಮತ್ತೆ ಇದು ಮತ್ತೆ ಅವ್ರ ಯಾರು ಬಂದ್ರು ಕೊಟ್ಟರು ಹೋದ್ರು ಅಂತಂದ್ರೆ ಇಂಥ ನೀವು ಆಗಲೇ ತುಂಬಾ ಬಂದಿದೆ ಅಂತ. ಇದರ ಯಾಕೆ ವ್ಯತ್ಯಾಸ ನೀವು ಅವರ ಮತ್ತೆ ಚರ್ಚೆ ಮಾಡಿ. ಹೇಗೆ ವ್ಯತ್ಯಾಸ ಇಂಥ ತುಂಬಾ ಬಂದಿದೆ, ಸರಿ ತುಂಬಾ ಬಂದ ಅದಕ್ಕೆ ಯಾರು ಇಂಥ ಕಂಪನಿ ಯಾವುದು, MD ಯಾರು, ಹೇಗೆ ವರ್ಕ್ ಆಗ್ತದೆ, ಟೆಸ್ಟಿಮೋನಿಯಲ್ ನೋಡಿದ್ದೀರಾ? ಇಲ್ಲ. ನಾವು ಎಲ್ಲ ಬೇಕು ಟೆಸ್ಟಿಮೋನಿಯಲ್ ತೋರಿಸ್ತೇವೆ, ಡೆಮೋ ಮಾಡ್ತೇವೆ, ಪ್ರಾಡಕ್ಟ್ ತೋರಿಸ್ತೇವೆ. ಇದನ್ನು ಕೊಟ್ಟ ಮೇಲೆ 2 ದಿನದಲ್ಲಿ ವಾಪಸ್ ಬರ್ತೇವೆ ನಿಮ್ಮ ಮನೆಗೆ. ಇಷ್ಟು ಮಾಡ್ತೀರಾ? ವಾಪಸ್ ಬರ್ತಾ ಬಂದು ಕೇಳ್ತಾ ಇರ್ತೇವೆ. 7 ಗಂಟೆ ಇರ್ತಾರಲ್ಲ ಮತ್ತೆ ನಾವು ಹೇಳ್ತೇವೆ. ನೀವೀಗ ಅರ್ಧ ಬರ್ತಾ ಇರ್ತೀವಿ. ನಿಮಗೆ ನಾಳೆ ನೀವು 90 ಅರ್ಧ ಆಗಿದ್ರು 10 ವರ್ಷ ಇರ್ಬೋದು, 80 ಹೋಗಿರ್ಬೋದು ನನ್ನ ಕಡೆ. ಹಾಗೆ ಅರ್ಧ ಆಫ್ ನಾಲೆಜ್ ಆಗ್ತದೆ. ಏನಿದ್ರು ನಾವು ಅದನ್ನು ಮತ್ತೆ ಬರ್ತೀರ ಅರ್ಧ ಇತ್ತಲ್ಲ ವಾಪಸ್ ಯಾವ ಜಾಸ್ತಿ ನೀವು ತಲೆ ಹೋಗ್ತದೆ. ನಿಮಗೆ ನಿಮ್ಮನ್ನು ಆರೋಗ್ಯ ವಿಷಯ ಇವರು ನಿಮ್ಮನ್ನು ಈ ಬಗ್ಗೆ ಒಂದು ಹೇಳೋಕೆ ಇದ್ದಾರೆ. ನನ್ನ ಕೆಲಸ ನಾವು ಮಾಡಿದ್ದೇವೆ. ನಿಮ್ಮನ್ನು ನಾನು